ಇವತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಸಮಿತಿ ಒಳ ಮೀಸಲಾತಿ ಬಗ್ಗೆ ಸುದೀರ್ಘವಾದಂಥ ಒಂದು ಏನು ಸಮೀಕ್ಷೆ ನಡೆಸಿದ್ದಾರೆ. ಸುಮಾರು 27,48,000 ಕುಟುಂಬಗಳ ಸಮೀಕ್ಷೆ, 1,07,00,000 ಜನರ ಸಮೀಕ್ಷೆ ನಡೆಸಿ ಆ ವರದಿಯನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದಾರೆ. ಇನ್ನು ಸಂಪೂರ್ಣವಾಗಿ ಯಾರೂ ಕೂಡ ಆ ವರದಿಯನ್ನು ನೋಡಿಲ್ಲ. ಸೊ ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಅದು ಮುಂದಿನ ಕ್ಯಾಬಿನೆಟಿಗೆ ತರಬೇಕು ಅಂತ ಹೇಳಿದ್ದಾರೆ. ಸೊ ಅದರ ತಕ್ಕಗೆ ಕ್ಯಾಬಿನೆಟಿಗೆ ಬಂದ ಮೇಲೆ ಅಲ್ಲಿ ಚರ್ಚೆ ಆಗುತ್ತೆ. ಒಪ್ಪೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿದ್ದು. ಅಲ್ಲಿ ವರದಿನಲ್ಲಿ ಏನಿದೆ ಅಂತ ನೋಡಬೇಕಲ್ಲ, ಹೇಗೆ ಯಾವ ರೀತಿ ವೈಜ್ಞಾನಿಕವಾಗಿ ಮಾಡಿದ್ದಾರೆ, ಏನೇನು ರೆಕಮೆಂಡೇಶನ್ಸ್ ಏನಿದೆ ಅದ್ರ ಮೇಲೆ ನಾವು ತೀರ್ಮಾನ ತಗೋತೀವಿ. ಒಟ್ಟಾರೆ ಒಳ ಮೀಸಲಾತಿಗೆ ಸರ್ಕಾರ ಬದ್ಧ ಇದೆ ಅಂತ ನಾವು ಏನು ಮುಂಚೆಯಿಂದನೂ ನಾವು ಪ್ರಾಮಾಣಿಕವಾಗಿ ನಾವು ಹೇಳ್ಕೊಂಡು ಬಂದಿದ್ದೀವಿ. ಅದನ್ನು ನಾವು ಮಾಡಿ ತೋರಿಸಿದ್ದೀವಿ. ಅದೇ ಮುಂದಿನ ಸಂಪುಟಕ್ಕೆ ಬರಬೇಕು ಅಂತಲೇ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವ್ಯಾಪ್ತಿಯಲ್ಲಿ ಸರಿಯಾಗಿ ಸಮೀಕ್ಷೆ ಆಗಿಲ್ಲ ಅಂತ. ಯಾವುದ್ರಲ್ಲಿ ಒಳ ಮೀಸಲಾತಿಗೆ ನೋಡಿ, ಎಕ್ಸ್ಟೆನ್ಷನ್ ಸಾಕಷ್ಟು ಕೊಟ್ಟಿದ್ದೇವೆ. ಈಗ ನನ್ನ ಪ್ರಕಾರ ಸುಮಾರು 85% ತನಕ ಹೋಗಿದೆ ಅಂತ ರಿಪೋರ್ಟ್ಸ್ ಇದೆ. ಬಟ್ ಏನಿದೆ ನೋಡೋಣ, ವರದಿನಲ್ಲಿ 100% ಆಗಿದೆಯಾ, 95% ಆಗಿದೆಯಾ, ವಾಟ್ ಎವರ್ ಇಟ್ ಈಸ್. ಸುಮ್ಮನೆ ನಾವು ಹೇಳೋದು ತಪ್ಪಾಗುತ್ತೆ. ಈಗ ವರದಿಯನ್ನು ಇನ್ನೇನು ಒಂದು 4-5 ದಿನದಲ್ಲಿ ಕ್ಯಾಬಿನೆಟಿಗೆ ಮಂಡಿಸ್ತಾರೆ. ಅದು ಮಂಡನೆ ಆದಮೇಲೆ ಅದರಲ್ಲಿ ಏನೇನು ಅಂಶಗಳಿದೆ, ಏನೇನು ರೆಕಮೆಂಡೇಶನ್ಗಳಿದೆ ಅದೆಲ್ಲನೂ ಪರಿಗಣಿಸ್ಬಿಟ್ಟು ನಾವು ನಿರ್ಧಾರ ತಗೋತೀವಿ. ನೋಡಿ, ಯಾರ್ಯಾರು ಇವತ್ತು ಹೆಚ್ಚಾಗಿ ಮಾತಾಡ್ತಾ ಇದ್ದಾರೆ, BJP ನಾಯಕರು ಹೆಚ್ಚು, ಆಯಿತಾ? ಅವರಿದ್ದಾಗ ಏನು ಮಾಡಿದ್ರು? ಈಗ ನಿಮ್ಮ ನಾರಾಯಣ ಸ್ವಾಮಿ ಅವರೇ ಇದ್ರು ಮಂತ್ರಿಗಳು, ಏನು ಮಾಡಿದ್ರಪ್ಪ ಕೇಂದ್ರ ಸಚಿವರಿದ್ದಾಗ? ಅಥವಾ ಗೋವಿಂದ ಕಾರಜೋಳ ಅವರು ಅವ್ರ ಕೈಲೇ ಇತ್ತು. ಆವಾಗ ನಿಮ್ಮ ಹಿಂದಿನ ಸದಾಶಿವ ಆಯೋಗನೇ ರದ್ದುಪಡಿಸ್ಬಿಟ್ಟು ಮಾಧುಸ್ವಾಮಿ ಅವ್ರದ್ದು ಯಾವುದೋ ಒಂದು ರಾಮಂಗೆ ಒಂದು ಲೆಕ್ಕ, ಕೃಷ್ಣಂಗೆ ಒಂದು ಲೆಕ್ಕ ಅಂದ್ಬಿಟ್ಟು ಅಲೋಕೇಟ್ ಮಾಡಿಬಿಟ್ಟು ಇಂಟರ್ನಲ್ ರಿಸರ್ವೇಷನ್ನು ಹಾಗೆ ದಾರಿ ತಪ್ಪಿಸಿದಂಥವರು ಇವತ್ತು ಮಾತಾಡ್ತಾ ಇದ್ದಾರೆ. ನಾವು ಏನೇ ಇದ್ರೂ ಕೂಡ ವೈಜ್ಞಾನಿಕವಾಗಿ ಮಾಡಬೇಕು, ಕಾನೂನುಬದ್ಧವಾಗಿ ಮಾಡಬೇಕು. ನಾಳೆ ಇದು ಯಾವುದೇ ರೀತಿಯಾಗಿ ಏನೋ ಕೋರ್ಟಿಗೆ ಯಾರಾದರೂ ಹೋದರೂ ಸ್ಟೇ ಸಿಗಬಾರ್ದು. ಹಾಗೆ ನಾವು ಮಾಡ್ತಾ ಇದ್ದೀವಿ. ಇವ್ರ ಥರ ಸುಮ್ಮನೆ ಗಾಳಿನಲ್ಲಿ ಗುಂಡು ಹಾರಿಸೋದಾಗಲಿ ಅಥವಾ ಪ್ರಚಾರಕ್ಕೋಸ್ಕರ ನಾವು ಮಾಡ್ತಾ ಇಲ್ಲ. ಇವೆಲ್ಲ